ಆರೋಗ್ಯಕ್ಕಾಗಿ ಆಯುರ್ವೇದದಲ್ಲಿ ಒಂದು ಮಾತು, ಮಧುಮೇಹ ಇದು ರಕ್ತದ ಸಕ್ಕರೆ ಅಂಶ ಹೆಚ್ಚಾಗಿರೋದಕ್ಕೂ ಮಧುಮೇಹಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಎಲ್ಲ ಮಧುಮೇಹದಲ್ಲಿ ರಕ್ತದ ಸಕ್ಕರೆ ಅಂಶ ಹೆಚ್ಚಾಗುತ್ತೆ, ಅದು ಸತ್ಯ. ಆದರೆ ರಕ್ತದ ಸಕ್ಕರೆ ಅಂಶ ಹೆಚ್ಚಾಗಿರೋದು ಎಲ್ಲದೂ ಮಧುಮೇಹ ಅಲ್ಲ. ಈ ನಿಟ್ಟಿನಲ್ಲಿ ಆಯುರ್ವೇದ ಹೇಳ್ತದೆ, ಇವತ್ತೇನು ಡಯಾಬಿಟಿಸ್ ಅಂತ ನಾವು ಹಣೆಪಟ್ಟಿ ಹಾಕ್ಕೊಂಡಿದ್ದೀವೋ ಇದರಲ್ಲಿ 80% ಆಫ್ ಜನರಿಗೆ ಕೇವಲ ರಕ್ತದ ಸಕ್ಕರೆ ಅಂಶ ಹೆಚ್ಚಾಗಿದೆ, ಡಯಾಬಿಟಿಸ್ ಬಂದಿಲ್ಲ. ಇನ್ನು 20% ಜನರು ಮಾತ್ರ ಡಯಾಬಿಟಿಸ್. ಸೊ ಈ ಕ್ಷಣದಿಂದ 80% ಜನರು ಡಯಾಬಿಟಿಸ್ ಅಲ್ಲ ಅನ್ನೋದನ್ನು ಸ್ಪಷ್ಟ ಮಾಡ್ಕೊಳ್ಳಿ. ರಕ್ತದ ಸಕ್ಕರೆ ಅಂಶ ಹೆಚ್ಚಾಗೋದಲ್ಲ. ಹಾಗಾದರೆ ಡಯಾಬಿಟಿಸ್ ಯಾವುದು? ಇದು ಸಿಹಿ ಮೂತ್ರದ ರೋಗ. ಮೂತ್ರದಲ್ಲಿ ಸಕ್ಕರೆ ಅಂಶ ಹೋಗ್ತಾ ಇದ್ದರೆ ಮಾತ್ರ ಅದು ಮಧುಮೇಹ. ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಿದ್ದರೆ ಅದು ಮಧುಮೇಹ ಆಗಿರಲಿಕ್ಕಿಲ್ಲ. ಮೂತ್ರದಲ್ಲಿ ಸಕ್ಕರೆ ಅಂಶ ಅಂದ ತಕ್ಷಣ ಮಾತ್ರೆ ನುಂಗಿಬಿಟ್ಟು, ಅಂದರೆ ಮೂತ್ರದಲ್ಲಿ ಸಕ್ಕರೆ ಹೋಗಲಿಕ್ಕೆ ಇರುವಂಥ ಕೆಲವು ಮಾತ್ರೆಗಳಿದ್ದಾವೆ, ಅದನ್ನು ನುಂಗಿ ಮೂತ್ರದಲ್ಲಿ ಸಕ್ಕರೆ ಅಂಶ ಪರೀಕ್ಷೆ ಮಾಡಬಾರ್ದು. ಆ ಮಾತ್ರೆ ನುಂಗ್ದೇ ಮೂತ್ರದಲ್ಲಿ ಸಕ್ಕರೆ ಅಂಶ ಹೋಗ್ತಾ ಇದ್ದರೆ ಅದು ಮಧುಮೇಹ.